ಪ್ರಿಯಾ. ನಮ್ಮ ಮನ್ಯಾಗೆಲ್ಲ ಹೇಳೇನಿ. ನೀನು ನಿಮ್ಮ ಮನ್ಯಾಗ ಹೇಳಿಲ್ಲ? ಹಾಂ ಪ್ರಕಾಶ್, ಎಲ್ಲ ಹೇಳೇನಿ ನಾನು ನಮ್ಮ ಮನ್ಯಾಗ. ಏನಂದ್ರ? ಏನಂದ್ರ ನಮ್ಮ ಅಪ್ಪರ ಅದಾರಲ್ಲ ಒಂದು ಸ್ವಲ್ಪ ಸಿಟ್ಟಾಗ್ಯಾರ. ಹೌದಾ? ಮತ್ತೆ ಮುಂದೆ ಹೆಂಗೀಗ? ಏನಿಲ್ಲ, ನಾನು ಮದುವೆ ಆದ್ರೆ ನಿನ್ನ ಇಲ್ಲಾಂದ್ರೆ ಇಲ್ಲ ಅಂತಂದೇಳಿ ಪಟ್ಟು ಹಿಡಿದು ಕುಂತೆ. ಅದಕ್ಕೆ ನಮ್ಮ ಅಪ್ಪಾರ ಒಂದು ಸ್ವಲ್ಪ ಬೇಜಾರಾಗ್ಯಾರ. ನಮ್ಮ ಅಣ್ಣ ಬಂದು ಹೊಡೆದ ಬಿಟ್ಟ. ಏನೋ ನಿಮ್ಮ ಅಣ್ಣ ಹೊಡೆದ ನಿನಗ? ಯಾಕಂತ? ಹಂಗೆ ಏನು ಮಾಡೋದು ಮತ್ತೆ, ಇರ್ತಾವ ಇವೆಲ್ಲ ಕಾಮನ್. ಮೊಬೈಲ್ ಕೊಡು ಹೊಳ್ಳಿ ಅಂತೇಳಿ ಜಗಳ ಮಾಡಕತ್ತಿದ್ದ. ನಾನು ನನ್ನ ರೊಕ್ಕದಾಗ ತೊಗೊಂಡೇನಿ, ನನ್ನ ಮೊಬೈಲ್ ಇದು ನಾ ಕೊಡೋಲ್ಲ ಅಂತೇಳಿ ಸ್ವಲ್ಪ ಜೋರು ಮಾಡಿದೆ. ಒಂದು ಸ್ವಲ್ಪ ಜೋರ ಜಗಳ ಆತು ಮನ್ಯಾಗ. ಹೌದಾ? ಮಾತಾಡತ್ತಾರ ಇಲ್ಲಿ ಎಲ್ಲರೂ? ನಮ್ಮ ಅವ್ವಂತರೂ ಅಳು ಅಳು ಅಳಾಕತ್ಬಿಟ್ಟಾಳ. ಮತ್ತೀಗ ಹೆಂಗೆ ಈಗ ಮುಂದೆ? ಎಲ್ಲರೂ ಪ್ರೀತಿ ಮಾಡೋ ಅಂಥವ್ರಿಗೆ ಇಂಥವು ಫೇಸ್ ಮಾಡೋದು ಬಂದ ಬರ್ತೈತಿ. ಇದನ್ನ ಎದುರಿಸಿ ಮದುವೆ ಆಗಿ ತೋರಿಸ್ಬೇಕು, ಅವಾಗ ನಮ್ಮ ಪ್ರೀತಿಗೆ ಒಂದು ಸಾರ್ಥಕತೆ ಸಿಗೋದು. ಅಲ್ಲ, ಓಡ್ ಹೋಗೋನೇನ? ಏನಂತ ಮಾತಾಡ್ತಿ ಪ್ರಕಾಶ? ಅಲ್ಲ, ನಾವು ಹುಟ್ಟಿ ಬೆಳೆದಿದ್ದ ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಆಗ್ಬೇಕಾ? ಇಲ್ಲಪ್ಪ, ನಾವು ಮುಂಚಿನ ಪ್ರೀತಿ ಮಾಡ್ಬೇಕಾರೆ ಏನಂತ ಮಾತಾಡ್ಕೊಂಡಿದ್ವಿ. ಹೌದು, ಎಷ್ಟೋ ಕಷ್ಟ ಆದ್ರೂ ಮನ್ಯಾಗ ಒಪ್ಪಿಗೆ ತಗೊಂಡೆ ಮದುವೆ ಮಾಡ್ಕೋಬೇಕಂತಾನೆ ಮಾತಾಡ್ಕೊಂಡಿದ್ವಿ. ಆದ್ರೆ ಈಗ ನಿಮ್ಮ ಮನ್ಯಾಗ ನಿನ್ಗೆ ಇಷ್ಟೆಲ್ಲ ತ್ರಾಸ ಕೊಡಕತ್ತಾರಂದ್ರ ನಾನು ಕೇಳಿ ಹೆಂಗೆ ಸುಮ್ಮನೆ ಇರಕ್ಕೆ ಹೇಳಿ ನೋಡೋಣ. ಏನಿಲ್ಲ, ನೀ ಏನು ತಲೆ ಕೆಡಿಸ್ಕೋಬೇಡ. ನಮ್ಮ ಅಪ್ಪಾರ ಹೇಳ್ಯಾರ ನಿಮ್ಮ ಮನ್ಯಾಗ ಮಾತುಕತೆಗೆ ಬಂದ್ರೆ ನಾವು ಮುಂದುವರೆಯೋಣ ಅಂತ ಹೇಳಿ. ಹೌದಾ? ಹಂಗಾರೆ ಚಿಂತಿಲ್ಲ. ಮತ್ತೀಗ ನಿಮ್ಮ ಮನ್ಯಾಗ ಹೇಳೇನಂದಿಲ್ಲ, ಏನಂದ್ರ? ನಮ್ಮ ಮನ್ಯಾಗ ಹೇಳೇನಿ. ನಮ್ಮಪ್ಪ ಒಂದಷ್ಟು ಕಷ್ಟ ರೆಸ್ಪಾನ್ಸ್ ನೋಡ್ಬೇಕು. ನಮ್ಮ ಅಜ್ಜಿ ಬರ್ತಾರೆ ಇವತ್ತು, ಅವ್ರ ಕೈಯಾಗ ಐತೆ ಎಲ್ಲ. ಅಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಅಜ್ಜಿದ ಎಲ್ಲ ನಡೆದನ? ಹಂಗಲ್ಲ, ಒಂದಿಷ್ಟು ಇಂಪಾರ್ಟೆಂಟ್ ಡಿಸಿಷನ್ನ ನಮ್ಮ ಅಜ್ಜಿನೂ ತಗೊಂತಾರ. ಆತ ನಮ್ಮವ್ವ ಬಂದು ಆಮೇಲೆ ಮಾಡ್ತೇನೆ. ಎಲ್ಲ ಮುಂದೆ ಬರ್ಸಿದಿ, ಮತ್ತಿನ್ನೇನ ನನ್ನ ಎದುರಿಗೆ ಮಾತಾಡಕ? ಮತ್ತೆ ನಾ ಬಂದಂತ ಫೋನ್ ಕಟ್ ಮಾಡ್ತಾನೆ ಇವ ಹುಚ್ಚಬಾಡ್ಯ. ಏನಂತ ಮಗ ಹುಟ್ಟಿದ ನನ್ನ ಹೊಟ್ಯಾಗ? ನೀನು ಹೊಟ್ಟೆ ಉರ್ಸಾಕಂತಂದ ಹುಟ್ಟಿ ನೋಡ ನೀನು. ಇಲ್ ಬೇವ, ಅದು ಹಂಗಲ್ಲ. ಮತ್ತೆ ಓಡ್ಗಿಡ್ ಹೋಗೋದೇನಾರ ಪ್ಲಾನ್ ಐತನ ನಿನ್ ತಲೆಗ? ಹೇಳ ಮತ್ತೆ. ಇಲ್ಲವಾ, ಹಂಗೇನಿಲ್ಲ. ಯಾಕಿಷ್ಟು ವಿಚಾರ ಮಾಡಕತ್ತೀರಿ? ಮಾಡ್ಬೇಕಲ್ಲಪ್ಪ, ನೀ ಮಾಡಿದ್ದೇನ ಎಂತ ಕೆಲಸ ಮಾಡಿದಿ ನಿನಗೆ ಗೊತ್ತಿಲ್ಲ? ಇದನ್ನ ಹಗ್ರ ಐತ ಬಾಳ. ಎಲ್ಲಾರ ಜೊತೆಗೂ ಹೆಂಗ್ ತಲೆ ಎತ್ಕೊಂಡು ಮಾತಾಡ್ಬೇಕು ಏನು ಒಂದು ತಿಳಿವಲ್ದಾಗೈತಪ್ಪ. ನೀ ಮಾಡಿದ ಕೆಲಸ ಏನೇನಪ್ಪ, ನನಗಂತೂ ಕೈಕಾಲ ಆಡವಲ್ದಾಗೈತ್ ನೋಡು. ಯಾಕೆ ಸಾವಿತ್ರಿ, ಏನಾತ? ಅಲ್ರಿ, ಎಲ್ಲಾನು ಗೊತ್ತಿದ್ದು ಏನಂತಂತ ಕೇಳ್ತಿರಲ್ಲ. ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಮುಂಜಾನೆ ಎದ್ದು ರಾಮ ಸೀತೆಗೆ ಏನಾಗಬೇಕು ಅಂತ ಕೇಳಿದ್ರಂತ. ಓ, ನಿನ್ ಮಗನ್ ಬಗ್ಗೆ ಕೇಳಕತ್ತೇನ ನೀನ? ಈ ಲಡ್ದುಗ ಹೇಳೇನಿ, ಅಲ್ಲಿ ತನಕ ಮಾತಾಡ್ಬೇಡ್ಲಾ ಹುಡುಗಿ ಜೊತೆಗ ಅಂತೇಳಿ. ಮತ್ತೆ ಫೋನ್ನೇ ಮಾತಾಡಕತ್ತಾನ, ನಾ ಬಂದ್ ಕೂಡ್ಲೆ ಫೋನ್ ಕಟ್ ಮಾಡ್ತಾನ. ಇಲ್ಲಿ ನೋಡು ಸಾವಿತ್ರಿ, ಅವನೇನು ಸಣ್ಣವನಲ್ಲ. ಅವ್ನ ಜೀವನದಾಗ ಹೆಂಗಿರ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎತ್ತ ಎಲ್ಲ ಗೊತ್ತಿರ್ತದ ಅವನಿಗ. ಮೇಲಾಗಿ ಅವ ಕೆಲ್ಸಕ್ಕೂ ಹೊಂಟಾನ. ಅವ್ನ ಜೀವನ ನೋಡ್ಕೊಳ್ಳೋ ಅಂತ ಶಕ್ತಿ ಅವನಿಗೆ ಐತಿ. ಪ್ರಕಾಶ, ಒಂದಿಟ್ಟು ನೀವು ಒಳಗೆ ಹೋಗ್ಪಾ. ಅಪಾರ, ಅದು ಅವ್ರ ಮನ್ಯಾಗ ನಮ್ಮ ಮನ್ಯಾಗಿಂದನ ಕನ್ನ ನೋಡಕ್ ಬಂದ್ರ ಒಂದಿಟ್ಟು ಒಪ್ಕೊಂತಾರಂತ್ರಿ. ಒಂದಿಟ್ಟು ನೋಡ್ರಿ. ನೋಡಪ್ಪ, ಇನ್ನು ನಮ್ಮವು ಬರ್ಬೇಕು. ನಿಮ್ಮ ಅಜ್ಜಿ ಬಂದ್ಮೇಲೆ ನಾವೆಲ್ಲ ಮುಂದಿನ ವಿಚಾರ ಮಾಡೋದು. ಆಕಿ ಬಿಟ್ಟು ಏನು ಮಾಡಂಗಿಲ್ಲ. ಆಕಿ ಹೆಂಗಂತಾಳ ಹಂಗ ಕೇಳೋದು ನಾನು. ಗೊತ್ತಾತಿಲ್ಲ, ಹೋಗಿನ ಒಳಗ್. ಅಲ್ ಬೇಯವ್ವ, ಯಾಕೆ ಇಷ್ಟು ಸಿಟ್ಟು ಮಾಡ್ತಿದಿ? ನನಗ ಬರ ಸಿಟ್ನಾಗ ನಿನಗ ಏನ್ ಮಾಡ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಹೋಗ್ ಬಾಳ ಸಣೆ ಅದಿ. ಅತ್ತೇರ್ ಬರೋದ್ರ ಸಲ ಕಾಯಕತ್ತೆ ನಾನು. ಇನ್ ನನ್ನ ಹತ್ರ ಬಂದ್ ಮಾತಾಡ್ಬೇಡ ನೀನು. ಯವ್ವ, ಹೋಗ್ ಒಳಗ್ ಸುಮ್ನೆ. ಏಪ ಪ್ರಕಾಶ, ಹೋಗ್ ಒಳಗ್. ಈಗ ಬರ್ತಾಳವ್ವ, ಆಮೇಲೆಲ್ಲ ಮಾತಾಡ್ತಾಳ. ಅವು ಏನ್ ಹೇಳ್ತಾಳದ ನೋಡ್ ಫೈನಲ್. ಅಜ್ಜಿ ಬ್ಯಾಡಂದ್ರ ಅಷ್ಟ ಮುಗೀತು. ಏಕ್ ಮಾಡ್ದೋತು ಕೂಡ. ಅತ್ತೇರ್ ಹೆಂಗ್ ಹೇಳ್ತಾರ ಹಂಗ. ಅವ್ರ ಹ್ಞೂ ಅಂದ್ರ ಹ್ಞೂ, ಬ್ಯಾಡ ಅಂದ್ರ ಬ್ಯಾಡ. ಅಲ್ ಬೇಯವ್ವ, ಇದು ನಮ್ಮನಿ ಅಲ್ ಬೇ. ನಮ್ಗೆ ಏನ್ ಬೇಕದು ನಾವು ತಗೋಬಹುದು ಡಿಸಿಷನ್. ನೋಡಪ್ಪ, ನೀ ತಗೊಂಡಿದ್ದಿ. ನಮ್ಗೇನು ಕೇಳಾರ್ದಂಗ ನಿನಗೆ ಹೆಂಗ್ ಬೇಕು ಹಂಗ ನೀ ಮಾಡ್ಕೊಂಡು ಹೊಂಟಿದ್ದಿ. ನೀನು ನಮ್ಮ ಮಾತು ಕೇಳಲಿಕ್ಕಿಲ್ಲ. ಆದ್ರೆ ನಾವು ಅತ್ತೇರ್ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂತ ಬಂದವರು. ಅವ್ರು ಹಾಕೊಟ್ಟಂತ ಗೆರಿ ಒಟ್ಟ ದಾಟಿಲ್ಲ ನಾವು. ಅವ್ರು ಏನ್ ಹೇಳ್ತಾರ ಅದನ್ನ ಕೇಳೋದು ನಾವು. ನಿನಗಿರ್ಲಿಕ್ಕಿಲ್ಲ, ನಮಗೈತಿ. ನೀವು ಹೋಗೋಳಕ್. ಅವ್ರು ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ. ನಿನಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ನಿಮ್ಮ ಮನೆ ಬಿಟ್ಟು ಹೋಗಿ ಮದುವೆ ಮಾಡ್ಕೋ. ಯವ್ವ, ಯಾಕೆ ಬೇ ಇಷ್ಟು ಮನ್ಸಿಗೆ ನೋವಾಗೋಂಗ್ ಮಾತಾಡ್ತಿದ್ದಿ? ಯಪ್ಪ ಪ್ರಕಾಶ, ಒಂದಿಟ್ಟು ಮಾತಾಡ್ಲಾರ್ದಂಗೆ ಹೋಗ್ಬಿಡು. ಇಂಥ ಪರಿಸ್ಥಿತಿ ಬಂದಾಗ ಏನನ್ನಾರ ಮಾತಾಡಿ ಪರಿಸ್ಥಿತಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದಿಟ್ಟು ಸುಮ್ಮನೆ ಇದ್ಬಿಡು. ಎಷ್ಟು ಸಮಾಧಾನದಿಂದ ಸುಮ್ಮನೆ ಇರ್ತೀನಿ ನೋಡು, ಅಷ್ಟು ನಿನ್ನ ಕಷ್ಟಕ್ಕೆ ಪರಿಹಾರ ಸಿಗ್ತತಿ. ಹೋಗಿ ಒಳಗೆ ಹೋಗಿ. ಒಂದ್ಸಲ ಯೋಚನೆ ಮಾಡ್ರಿ ಬೇ. ಈಗ ಭಾಳದು ಮಾತಾಡ್ಬೇಡಪ್ಪ. ಹೋಗಿ ನೀವು ಒಳಗೆ ಹೋಗು. ಮತ್ತು ಸುಮ್ಮನೆ ನಮ್ಮ ತಲೆನೂ ಹಾಳು ಮಾಡ್ಬೇಡ. ನೋಡ್ರಿ, ಇಷ್ಟು ಹೆಚ್ಚತ್ಕೊಂಡ್ಬಿಟ್ಟಾನ. ಒಂದಿದಾರ ನಮ್ಮ ಮಾತು ಕೇಳ್ತಾನ. ಅಲ್ಲ, ನಾವ್ ಇಷ್ಟು ದಿವಸ ಅತ್ತೇರ್ನ ಬಿಟ್ಟು ಏನಾರ ಕೆಲಸ ಮಾಡೇವೇನ? ಅದನ್ನ ನೋಡ್ಕೊಂಡ್ರ ಕಲಿಬೇಕು ಬೇಡ? ಅಪ್ಪ ಅವ್ವ ಅನ್ನೋರು ಅದಾರ ಮನೆಗ, ಹೇಳೋರು ಕೇಳೋರು ಅದಾರ. ಇವ್ನ ಬೆನ್ನಿಗೆ ಬಿದ್ದ ಬಗ್ಗೆ ತಂಗೆದಾಳ. ಇವ್ನ ಹಿಂಗ್ ಮಾಡಿದ್ರ ನಾಳೆ ಆಕಿ ಹೆಂಗ್ ಖರ್ಚಾಬೇಕ್ರಿ? ನೋಡ್ ಸಾವಿತ್ರಿ, ಈಗ ನಾವು ಭಾಳ ವಾದ ಮಾಡಿದ್ರೆ ನಡೆಯೋದಿಲ್ಲ. ಏನೋ ಅವ ಒಂದಿಟ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡಾನ. ಈಗ ನೀವು ಅವನಿಗೆ ಭಾಳ ಬೇಡ ಹಂಗೆ ಹಿಂಗೆ ಅಂತ ಸಿಟ್ಟು ಮಾಡಕತ್ತೆ ಅಂತ ಇಟ್ಕೋ. ಓಡ್ ಹೋಗಿ ಮದುವೆ ಆದ್ರೆ ಏನ್ ಮಾಡ್ತಿದ್ದಿ? ಕಾಲ ಕಡಿತಾನ ಅವನ್ನ. ಹಂಗ ಮಾತಾಡೋದು ಸುಲಭ, ಆದ್ರೆ ಅದು ಪರಿಸ್ಥಿತಿನ ಅನುಭವಿಸೋದು ಭಾಳ ಕಷ್ಟ ಐತಿ. ನಿನಗ ಗೊತ್ತಾಗೋದಿಲ್ಲ. ಈಗ ಅವನಿಗೂ ಜವಾಬ್ದಾರಿ ಅನ್ನೋದೈತಿ. ಎಂತ ಹುಡುಗಿನ ಮದುವೆ ಆಗಬೇಕು ಏನು ಎತ್ತ ಎಲ್ಲ ಅವನಿಗೆ ಅಧಿಕಾರ ಐತಿ. ಈಗ ನೀ ಬ್ಯಾಡ ಅಂದ್ರೂ ಅವನೇನು ಕೇಳಂಗಿಲ್ಲ. ಅದಕ್ಕೆ ಸ್ವಲ್ಪ ಸುಮ್ಮನಿರು, ಅವು ಬರ್ಲಿ. ಒಂದ್ ವೇಳೆ ಹುಡುಗಿ ಚಲೋ ಇದ್ರೆ ಮದುವೆ ಮಾಡ್ಕೊಡೋದ್ರಾಗ ಏನೈತಿ? ಹೌದಲ್ಲ? ಇಲ್ಲ, ಯಾ ಜಾತಿ ಹುಡುಗಿನ ಏನ ಎಂತವ್ರದಾರ ಏನ ಗೊತ್ತಿಲ್ಪ ನಮ್ಗ. ಅದಕ್ಕ ನಮ್ಗ ಇನ್ನೊಬ್ರು ಮನಿ ಹೆಣ್ಮಕ್ಳು ಗೊತ್ತಿಲ್ದಂಗ ಕರ್ಕೊಂಬರೋದ್ ಬೇಡ. ಈಗ ಆ ಕಾಲ್ ಹೋಗೈತಿ. ಒಳ್ಳೆ ಹುಡುಗಿ ಸಿಕ್ಕರೆ ಸಾಕಾಗೈತಿ. ಈಗ ನಿನ್ಗ ಮನಿ ನೋಡ್ಸ್ಕೊಂಡು ಹೋಗಕ್ಕೆ ಬೇಕ ಏನ? ನಾವು ನೋಡಿ ತಂದು ಚಲೋ ಇಲ್ಲ ಅಂದ್ರ ಅವಾಗ ಏನ್ ಮಾಡ್ತಿದ್ದಿ? ಮುಂದೆ ಅವ್ರ ಜೀವನ ಹಾಳು ಹೋದಲ್ಲ. ಇಲ್ಲ ಸುತಾರಾಮ್, ನಾ ಒಪ್ಪಂಗಿಲ್ಲಪ್ಪ. ನೋಡು, ಅವು ಬರ್ಲಿ ಅಂತ ಅದಕ್ಕೆ ಹೇಳಾಕತ್ತೀನಿ. ಒಂದಿಟ್ಟು ಸುಮ್ಮನಿರು. ಈಗ ನೀನು ನಿಂದ ಹಠ ನಡೆಸ್ಬೇಡ. ಅವ್ವ ಏನ್ ಹೇಳ್ತಾಳ ಅದನ್ನ ಕೇಳೋದು. ಅತ್ತೆರ್ ಹ್ಞೂ ಅಂದ್ರ ಹ್ಞೂ, ಇಲ್ಲ ಅಂದ್ರೆ ಇಲ್ಲ.
ಹೋಗ್ಲಿ ಬಿಡು ಅಷ್ಟರ ಮಾಡತ್ಲಾಗ ಈಗ ಸುಮ್ನಿರು ಸಿಟ್ಟು ಸಿಡು ಮಾಡ್ಬೇಡ ನಮ್ದ ಆರೋಗ್ಯ ಹಾಳಾಗದು ಮತ್ತ ಅವಂದು ಮನಸ್ಥಿತಿ ಕೆಡ್ತೈತಿ ಇನ್ನೂ ಮನ್ಯಾಗ ಓದಾಕತ್ತಕೋಬೇಕು ಹುಡುಕಿದಾಳ ನೀ ಹಿಂಗ್ ಮಾಡಿದೆ ಅಂದ್ರೆ ನೋಡು ನೀನ 3 ಮಂದಿಗೆ ಇದನ್ನ ಇಷ್ಟು ಹಬ್ಬಸ್ದಂಗ ಆಕೇತಿ ಹಿಂಗ ಮಾಡಿದ್ರೆ ನಾಳೆ ಆಕಿನೂ ಯಾರ ಮದ್ವಿ ಮಾಡ್ಕೊಂತೇನೆ ಅಂತಂದೇಳಿ ಬಂದ್ ಹೇಳಿಲ್ಲಂದ್ರ ಅವಾಗ ಏನ್ ಮಾಡ್ಲಿ ಅಕ್ಕಿಗಂತೂ ಹೇಳೇ ಬಿಡ್ರಿ ಈಗ ನೀವು ಇಲ್ಲ ಆಕಿ ನನ್ ಮಗಳದಾಳ ಹಂಗೆಲ್ಲ ಮಾಡಂಗಿಲ್ಲ ನಾವು ಹಂಗ ಅನ್ಕೊಂಡಿದ್ವಿ ಇವ್ ನಂಗ್ ಮಾಡಲ್ಲ ಅಂತೇಳಿ ಈಗ ಹೇಳ್ಬಿಡ್ರಕಿ ಯಾಕೆ ಸಾವಿತ್ರಿ ಈಗ ಒಂದಿಟ್ಟು ಸುಮ್ನಿರು ತಣ್ಣಗಿರು ಅಲ್ರಿ ಇವ್ ಹುಡ್ತಾಗಿಂದ ಇವ್ರಿಗೆ ಏನೇನ್ ಬೇಕು ಏನೇನ್ ಬೇಡ ಎಲ್ಲಾನು ಆಸೆನ ಪೂರೈಸೋದು ತಂದೆ ತಾಯಿ ಈಗಿನ ವಯಸ್ಸಿಗೆ ಬಂದಾರಂತ ಅನ್ಕೂಡ್ಲೆ ಅವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡು ಹೋಗ್ಬೇಕೇನ್ರಿ ಈಗ ಹೇಳ್ರಿ ನೋಡೋಣಂಗಾರ ನಮ್ಮ ಮನ್ಸಿಗೆ ನೋವಾಕಿತ್ತ ಇಲ್ಲ ಹೇಳ್ರಿ ನೋಡವ್ವ ಈಗ ಪಕ್ಷಿಗಳು ಅಷ್ಟ ಗೂಡ್ನಾಗ ಮೊಟ್ಟೆ ಇಡ್ತಾವು ಅವು ಮರಿ ಹಾಕವು ಆಮೇಲೆ ತಾಯಿ ಪಕ್ಷಿ ಏನೈತಿ ಹಾರೋದನ್ನ ಕಲಿಸ್ತೈತಿ ಅವು ಹಾರೋದು ಕಲಿಯಷ್ಟೊತ್ತಿಗಾರ ಕಿನ್ನು ಬಲ್ತಿರ್ತಾವು ಆಮೇಲೆ ಗೂಡ್ ಬಿಟ್ಟು ಹೆತ್ತವ್ರನ್ನ ಬಿಟ್ಟು ಹಾರ್ ಹೋಗ್ಬಿಡ್ತಾವ ನಾನು ನಿನ್ನ ಹುಡ್ಸೇನಿ ನೀ ನನ್ ಮರಿ ನನ್ ಮಗು ಅಂತಂದ ಹೇಳಿ ತಾಯಿ ಪಕ್ಷಿನೂ ಅಧಿಕಾರ ಚಲಾಯಿಸಲ್ಲ ಮರಿ ಪಕ್ಷಿಗೂ ತಾಯಿ ತಂದೆ ಅನ್ನೋದು ಕರುಣೆ ಇರೋದಿಲ್ಲ ಹಂಗಲ್ಲ ಜೀವನ ಅವ್ಕ್ ಹಂಗ್ ಮಾಡಿದಾಗ ಅವ್ರ ಸಂತತಿ ಬೆಳೆಯೋದು ಇದು ಹಂಗ ಅನ್ಕೊಂಡ್ ಸುಮ್ನೆ ಇರ್ಬೇಕು ಆದ್ರೂ ಮನುಷ್ಯರ ಜೀವನನ ಬೇರೆ ಪ್ರಾಣಿ ಪಕ್ಷಿಗಳ ಜೀವನನ ಬೇರೆ ರೀ ಏನ್ ಮಾಡೋದು ಆದ್ರೆ ಎಲ್ಲಾರ ಭಾವನೆನೂ ಒಂದ ಅಲ್ಲವಾ ಯಾವ ಸಾಯ್ತ್ರಿ ಹತ್ತಿರ ಬಂದ್ರು ಬರ್ರಿ ಹತ್ತಿರ ಬಂದಿದ್ ಬಾ ಚಲೋ ಆತ್ರಿ ದೌಡ್ ಬರ್ರಿ ಅದಕ್ಕೆಮ್ಮ ಆರಾಮದಿರಿ ಏನ ಹಿಂಗದೆ ನೋಡ್ಬಾ ಬಂದೇನ್ಪಾ ಬಾ ಕುಂದ್ರ ಬಾ ಯವ್ವ ಬಾರ್ಬೆ ನೀನ್ ಬಂದಿದ್ ಬಾ ಚಲೋ ಆತು ನಮ್ಗ ಒಂದೀಟು ಕೈಕಾಲಾಗ ಶಕ್ತಿನ ಇಲ್ದಂಗ ಆಗಿತ್ತು ಕೈಕಾಲ ಆಡವಲ್ದಾಗಿತ್ತು ಬಾ ಕುಂದ್ರ ಬಾ ಹೋಗ್ ಒಂದಿಟ್ಟು ಚಾ ನಾಷ್ಟ ಮಾಡ್ಕೊಂಬೋ ತಂದೆ ಈಗ ಏನು ಬೇಡ ಈಗರ ಉಂಡು ಬಿಟ್ಟೆವ್ ನಾವಲ್ಲೇ ಹೌದಾ ಬೇ ಕುಂದ್ರ ಬಾ ಈಗ ಅದೆಲ್ಲ ಇರ್ಲಿ ಎಲ್ಲದನ್ನ ಪ್ರಕಾಶಿ ನಿನ್ನೆನ ಆ ಹುಡುಗಿ ಜೊತೆ ಫೋನಾಗ ಮಾತಾಡ್ತಿರ್ಬೇಕಷ್ಟ ನೀನ್ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದಿ ಯಾಕಿಷ್ಟು ಬೇಸರ ಮಾಡ್ಕೊಂಡಿದಿ ಇರೋ ಸ್ವಲ್ಪ ಸುಮ್ಮನೆ ವಿಚಾರಿಸ್ತೇನೆ ನಾ ಎಲ್ಲ ಅದಕ್ಕೆ ಬಂದೇನಿ ನೋಡಿವ ಎಷ್ಟ್ ಹೇಳಿದ್ರು ತಿಳ್ಕೊವಲ್ಲಗಳ ಆಗಳಿಂದನೂ ತಿಳಿಸ್ ಹೇಳಕತ್ತೀನಿ ಒಂದಿಟ್ಟು ನನ್ ಮಾತು ಕೇಳವಲ್ಲಗಳ ನೋಡಿಕಿ ಅದಕ್ಕ ದೊಡ್ಡವ ನನ್ನನ್ನು ಕರ್ಕೊಂಡ್ ಬಂದ್ಲ ಸುಮ್ನಿರ್ರಿ ಎಲ್ಲದನವ ಕರೀಗ ಪ್ರಕಾಶಿನ ಇಲ್ಲೇ ಕುಂತಿದ್ದ ಈಕೆ ಒಂದ್ಸತಿ ಜಗಳ ಮಾಡಿ ಮಾತಿಗೆ ಮಾತು ಬೆಳ್ಸಕತ್ಲ ಹಂಗಾಗಿ ಒಳಗ್ ಕಳ್ಸಿದೆ ತಡಿ ಕರಿತೇನೆ ಕರಿ ಸಾವಿತ್ರಿ ಅವಂಗ ಇಲ್ಲ ನಾ ಕರೆಯಂಗಿಲ್ಲ ನಿಮ್ಗೆ ಬೇಕಾದ್ರೆ ನೀವು ಕರೀರಿ ನೋಡಿವ ಹಿಂಗ ಮಾಡಕತ್ತಾಳ ಹುಡುಗ ಒಂದಿಟ್ಟು ನಿನ್ನರ ತಿಳಿಸ್ ಹೇಳ ನಾ ಕರ್ಕೊಂಡ್ ಬರ್ತೇನೆ ಪ್ರಕಾಶ ಹತ್ತಿರ ನೋಡ್ರಿ ಎಂತ ಹುಡುಗ ಹುಟ್ಬಿಟ್ಟ ನನ್ನ ಹೊಟ್ಟೆಗ ನಮ್ಮ ಮನೆ ಮಾನ ಮರ್ಯಾದೆ ಕಳ್ಯಾಕಂತನ ಹುಟ್ಟೆನ ಏನ್ ನೋಡ್ರಿ ಯಾಕೆ ಹೇಳ್ತಿ ಬಿಡವ ಸಮಾಧಾನ ಮಾಡ್ಕೋ ಈಗ ನೀ ಹಿಂಗೆಲ್ಲ ಮಾಡಿದ್ರವು ಹುಡುಗರು ಒಂಥರ ಬೇರೆನೇ ಹಾಕವು ನೀ ಎಷ್ಟು ತಿಳಿಸಿ ಹೇಳ್ತಿ ನೋಡು ಅಷ್ಟು ತಿಳ್ಕೊಂತಾವು ನೀ ಏನಾರ ಈಗ ಉಲ್ಟಾ ಸೀದಾ ಮಾತಾಡ್ದೆ ಅಂತ ಇಟ್ಕೋ ಮನಿ ಬಿಟ್ಟು ಹೋಗ್ಬಿಡ್ತಾವ ಆಮೇಲೆ ನಿನ್ ಕೈಗೆ ಸಿಗಂಗಿಲ್ಲ ಸಿಟ್ಟಿನ ಕೈಯಾಗ ನಮ್ಮ ಮನಸ್ಸನ್ನ ಕೊಟ್ಟು ಮೂಗ್ ಕೊಯ್ಕೊಂಡ್ರ ನಮ್ಮೂಗ ಹೋಗೋದು ಹಂಗಂತಂದ್ ಹೇಳಿ ಅವ್ ಏನ್ ಮಾಡಿದ್ರು ಹೊಂದ್ಕೊಂಡು ಹೋಗ್ಬೇಕೇನ್ರಿ ಅತ್ತರ ಆ ಹುಡುಗಿ ಹೆಂಗಿರ್ತತೋ ಏನು ಯಾ ಜಾತಿದೋ ನಮ್ಮ ಮನೆಗೆ ಹೊಂದಾಣಿಕೆ ಆಕೇತೋ ಇಲ್ಲೋ ಇದ ನನ್ಗೆ ಚಿಂತೆ ಹತ್ಬಿಟ್ಟೈತ್ರಿ ಇರ್ಲಿ ಅವ ಬರ್ಲಿ ಅವ್ನ ಕಡೆ ಎಲ್ಲಾ ವಿಚಾರಿಸ್ತೇನಿ ಯಾವ ಊರಿನ ಹುಡುಗಿ ಏನು ಎತ್ತ ಏನ್ ಮಾಡ್ತಾಳೆ ಏನ್ ಓದಾಳ ಎಲ್ಲಾ ಕೇಳೋಣ ನಮಗಕ್ಕಿ ಮನಿ ಕೆಲಸ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಹುಡುಗಿ ಇದ್ರ ಸಾಕು ಎಲ್ಲೇ ಕೆಲ್ಸಕ್ಕೆ ಹೋಗತ್ತಂತದ ಹುಡುಗಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಏನ್ ಮನಿ ನಡ್ಸ್ಕೊಂಡು ಹೋಗಿದ್ದಾಳ್ರಿ ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ ಅದಕ್ಕೆಮ್ಮ ನಾ ಹಿಂಗಂತೇನಂತಂದ್ ಹೇಳಿ ಬೇಸರ ಮಾಡ್ಕೋಬೇಡ್ರಿ ಈಗ ನಾವ ನೋಡಿ ಎಲ್ಲಾ ವಿಚಾರಿಸಿ ಮದ್ವಿ ಮಾಡಿರ್ತೇವೆ ಅಂತ ಇಟ್ಕೋರಿ ಅವಾಗ ಅವರೆಲ್ಲ ಚಲೋ ಇರ್ತಾರ ಗಂಡ ಹೆಂಡತಿ ಅಂತ ಹೇಳಿ ಏನ್ ಗ್ಯಾರಂಟಿ ಹೇಳ್ರಿ ಹಂಗಂತ ಹೇಳಿ ಅವ್ರಿಗೆ ಎಂತದ್ ಬೇಕಂತದ್ ಮದ್ವಿ ಮಾಡ್ಕೊಂಡ್ ಬರಕ್ ನಾವ್ ಅವಕಾಶ ಕೊಟ್ಬಿಡ್ಬೇಕೇನ್ರಿ ಹಂಗಲ್ರಿ ಈಗ ಅವ್ರಿಬ್ರು ಚಲೋ ಅದಾರ ಹೊಂದಾಣಿಕೆ ಆಕೇತಿ ಒಬ್ರಿಗೊಬ್ರು ಕೂಡ್ಕೊಂಡು ಚಂದಾಗಿ ಇರ್ತಾರಂದ್ರ ಮದ್ವಿ ಮಾಡ್ಕೊಡೋದ್ರಾಗ ಏನೈತಿ ಹೌದಲ್ರಿ ಯಪ್ಪ ಗೌಡಪ್ಪ ಈಗ ನಾವ ಮಾತಾಡೋದು ಬೇಡ ಜಾಸ್ತಿ ಅವನ್ನ ಕರಿಯೋಣ ಬರ್ಲಿ ಅವ ಇಲ್ಲಿ ಕುಂದುರ್ಲಿ ಆಮೇಲೆ ಯಾವ ಊರು ಏನು ಎತ್ತ ಅವ್ರ ಮನೆತನ ಎಂತದು ಎಲ್ಲ ಕೇಳೋಣ ನಿನಗೇನಾರ ಗೊತ್ತಿದ್ರೆ ನೀನೊಂದಿಟ್ಟು ವಿಚಾರಿಸು ನನಗೂ ಆ ಊರವ್ರು ಏನಾರ ಪರಿಚಯ ಇದ್ರೆ ಒಂದಿಟ್ಟು ಫೋನ್ ಮಾಡಿ ಕೇಳ್ತೀನಿ ಹುಡುಗಿ ಎಂತದು ಏನು ಎತ್ತ ವಿಚಾರಿಸಿದ್ಮೇಲೆ ಮದ್ವಿ ಮುಂದೆ ಮಾತುಕತೆ ಮಾಡ್ಬೇಕ ಬೇಡ ವಿಚಾರಣೆ ಮಾಡೋಣ ಹಿಂಗಾರ ಆಗ್ಲೇನೋ ಒಪ್ಕೊಂತೀಯ ಅದಕ್ಕ ಹ್ಞೂನ್ರಿ ಯಪ್ಪ ಪ್ರಕಾಶಿ ನಿಮ್ಮ ಅಜ್ಜಿ ಬಂದಾಳ ಬಾರಪ್ಪ ಹ್ಞೂ ಯಪ್ಪ ಯಮ್ಮ ನೋಡ್ರಿ ಅತ್ತಿ ಹೋಗ್ರಿ ಏನ್ ಮಾತಾಡ್ತೀರಾ ನೀವು ಮಾತಾಡ್ರಿ ನನಗಂತ್ರ ಅವ್ನ ಮುಖ ನೋಡಕ ಮನ್ಸು ಬರವಲ್ದು ನೀ ಸುಮ್ಮನೆ ಚಿಂತೆ ಮಾಡಬೇಡ ನಾ ಮಾತಾಡ್ತೇನೆ ಅವ್ನ ಕಡೆ ಏನ್ ಪಾ ಪ್ರಕಾಶ್ ಇದು ಏನಾಗೈತಿ ಯಮ್ಮ ನಂಗೆ ಅಕ್ಕಿ ಅಂದ್ರೆ ಭಾಳ ಇಷ್ಟ ಬೇ ಹ್ಞೂನ್ಪಾ ಭಾಳ ಇಷ್ಟ ಯಾಕ ಇಂಥದ್ ಯಾಕೆ ಮಾಡಕ್ ಹೋದಿ ಯಾಕೆ ನಿಮ್ಮ ಅವ್ವ ನಿನಗೆ ನೋಡಿ ಮದುವೆ ಮಾಡಲ್ಲ ಅಂತಂದ್ಲೇನ ಹಂಗಲ್ಬೇ ನಾನು ಆಫೀಸ್ನಾಗ ಕೆಲಸ ಮಾಡ್ತಿದ್ನಲ್ಲ ಆಕಿ ಇಷ್ಟ ಆದ್ಲು ಭಾಳ ಮನ್ಸಿಗೆ ಬಂದ್ಲು ಆಕಿ ಮಾತಾಡೋ ರೀತಿ ನಡ್ಕೊಳ್ಳೋ ರೀತಿ ಎಲ್ಲಾರ ಜೊತೆಗೂ ಹೆಂಗಿರ್ತಿದ್ಲು ಕೆಲಸ ಮಾಡೋದು ಇದೆಲ್ಲ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬಂತ್ವೆ ಹಂಗಾಗಿ ಆಕಿನ ಇಷ್ಟಪಟ್ಟೆ ಓ ಇದು ಆಫೀಸಿಗೆ ಹೋದ್ಮೇಲೆ ಆಗಿದ್ ಪ್ರೀತಿ ಎಷ್ಟು ವರ್ಷ ಆತ್ಪ 2 ವರ್ಷ ಆತು ಈಗ ಅವ್ರ ಮನ್ಯಾಗ ಮದುವೆ ಮಾಡ್ಬೇಕು ಅಂತೇಳಿ ಭಾಳ ಒತ್ತಾವತಿ ಹತ್ತಿದ್ರಂತ ಹಂಗಾಗಿ ಮತ್ತೀಗ ನಾನು ಮನ್ಯಾಗ ಹೇಳ್ಬೇಕಾತು ಏನ ಮತ್ತ ನಾವು ಒಪ್ಕೊಂಡ್ರ ಮದುವೆ ಆಗ್ಬೇಕಂತದಿರೋ ಏನು ನೀವು ಓಡ್ ಹೋಗಿ ಮದುವೆ ಮಾಡ್ಬೇಕಂತ ಅನ್ಕೊಂಡಿರೋ ಇಲ್ಬೇ ಅಮ್ಮ ನಾವು ಮೊದ್ಲ ಪ್ರೀತಿ ಮಾಡೋಬೇಕಾರ ಅನ್ಕೊಂಡಿದ್ವಿ ನಾವು ಮನ್ಯಾಗ ಎಲ್ಲಾರನ್ನೂ ಒಪ್ಪಿಸೆ ಮದುವೆ ಆಗ್ಬೇಕಂತಂದು ಹೇಳಿ ಹಂಗಾರೀಗ ನಾವು ಒಪ್ಕೊಂಡ್ರ ಮದುವೆ ಹಾಕಿರಿ ಬ್ಯಾಡಂದ್ರೆ ಬಿಡ್ತೀರನ ಅಮ್ಮ ಹೆಂಗ್ ಮಾತಾಡ್ತೀವಿ 2 ವರ್ಷ ಮನ್ಸ್ನಾಗ ಇಟ್ಕೊಂಡಕ್ಕಿನ್ನ ಕಾಪಾಡ್ಕೊಂಡು ಪ್ರೀತಿ ಮಾಡೇನಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೇನಕ್ಕಿನ್ನ ನಂಗೆ ನೀವು ಬೇಕು ಆಕಿನೂ ಬೇಕು ನೋಡ್ ಹೆಂಗಂತಾನ ಲಡ್ದು ನೀ ಸುಮ್ಮನಿರು ಸಾವಿತ್ರಿ ಅವು ಮಾತಾಡಕತ್ತಾಳಿಲ್ಲ ನಿಮ್ ನಡುಕ ಬಾಯ್ ಹಾಕ್ಬೇಡ ಅಮ್ಮ ಆಕಿ ಭಾಳ ಅಂದ್ರೆ ಭಾಳ ಒಳ್ಳೆಕೆದಾಳ ಬೇ ನಾವು ಕೆಟ್ಟವ್ರದೇವ ನಂಗರ ನೀ ಸ್ವಲ್ಪ ಸುಮ್ಮನಿರು ಸಾವಿತ್ರಿ ಇಲ್ಲ ನಡಿ ಒಳಗ್ ನಡಿ ಏನ್ ಮಾತಾಡ್ತೀರ ಮಾತಾಡ್ರಿ ನಾನೇನು ಮಾತಾಡಂಗಿಲ್ಲ ಯಮ್ಮ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತೇನೆ ಈಗ ನಾ ಬ್ಯಾಡ ಅಂತ ಅಂದ್ರ ಬಿಡ್ತೀಯನಕ್ಕಿನ್ನ
ಏನ ಓಡೋಗ್ ಮದ್ವೆ ಆಕಿಯ? ಈ ಅಮ್ಮ ನಾನು ಆಕಿಗೆ ಫೋನ್ ಹಚ್ಚಿದ್ದೆ. ಅವ್ರ ಮನ್ಯಾಗ ಆಕಿಗೆ ಭಾಳ ತ್ರಾಸ ಕೊಡಾಕತ್ತಾರಂತ. ಅವ್ರ ಅಣ್ಣದು ಹೊಡೆದು ಬಡೆದು ಮಾಡಾಕತ್ತಾರಂತ ಆಕಿಗ. ಹಿಂಗಿದ್ರ ಮತ್ತೆ ಮುದ್ದು ಮಾಡ್ತಾರ ನಿನಗ? ಬಾಳ್ ಚಂದ ಹೇಳ್ತಿಪ್ಪ ನೀವು ಸುಮ್ಮನಿರು ಸಾವಿತ್ರಿ, ನಾ ಮಾತಾಡಕತ್ತೇನಿಲ್ಲ. ನೀ ಹಿಂಗ ಮಾಡಿದ್ರ ಮತ್ತೆ ನಾ ಹೋಗ್ಬಿಡ್ತೇನೆ ನೋಡು. ನನ್ನ ಯಾಕೆ ಕರ್ಸಿದಿ ಮತ್ತೆ ನೀ ಮಾತಾಡಂಗಿದ್ರ? ಈಗ ನಾ ಮಾತಾಡಬೇಕಾರ ನೀನ್ ಅದಕ್ಕೆ ಬಾಯ್ ಹಾಕಿದಂದ್ರೆ ನಾ ಮಾತಾಡಂಗಿಲ್ಲ ನೋಡು. ಮುಂದೆ ಹೋಗೇ ಬಿಡ್ತೇನೆ ನೋಡು. ಆಗಲಿಂದ ಹೇಳಾಕತ್ತೇನಿಲ್ಲ ನಿನಗ, ಹಂಗ ಶಂಕದಿಂದ ಬಂದ್ರ ತೀರ್ಥ ಸ್ವಲ್ಪ ಸುಮ್ಮನಿರು. ಇಲ್ರಿ ಅತ್ತಿ, ನೀವು ಮಾತಾಡ್ರಿ. ನೀ ಹೇಳ್ಬಾ. ಅದ ಬೇ ಅಮ್ಮ, ನಾನು ಆಕಿಗೆ ಅಂದೆ ನಿಮ್ಮ ಮನ್ಯಾಗ ಅಷ್ಟು ತ್ರಾಸ ಕೊಡಾಕತ್ತಾರಂತ ಅಂದ್ರ ನಾವಿಬ್ರು ಓಡೋ ಮದ್ವೆ ಆಗೋನೇನ ಅಂತ ಹೇಳಿ. ಅದಕ್ಕೆ ಏನಂದ್ಲಪ್ಪ ಆಕಿ? ಓಡೋಗ ನನಗೆ ಹ್ಞೂ ಅಂದ್ಲೇನ? ಒಪ್ಕೊಂಡ್ಲು? ಇಲ್ಲ, ನನ್ಗ ನೀನಂದ್ರ ಇಷ್ಟ, ನಮ್ಮ ಅಪ್ಪ ಅವ ಅಂದ್ರೂ ಇಷ್ಟ ನನಗ. ಅವ್ರು ನನಗ ಎಷ್ಟೇ ತ್ರಾಸ ಕೊಡ್ಲಿ ಹಿಂಸೆ ಕೊಡ್ಲಿ ನಾನು ಅವ್ರ ಒಪ್ಪಿಗೆ ತಗೊಂಡ ನಿನ್ನ ಮದ್ವೆ ಆಗ್ತೀನಿ ಅಂತ ಅಂದ್ಲು. ಆಮೇಲೆ ನಾವು ಮೊದ್ಲಿಗೂ ಹಂಗ ಮಾತಾಡ್ಕೊಂಡಿದ್ವಿ, ಮನ್ಯಾಗ ಎಷ್ಟೇ ತ್ರಾಸ ಆದ್ರೂ ಸಹಿತ ಅವ್ರನ್ನೆಲ್ಲಾರನು ಒಪ್ಪಿಸ್ಕೊಂಡ ಅವ್ರ ಒಪ್ಪಿಗೆ ಪಡ್ಕೊಂಡ ಮದ್ವೆ ಆಗ್ಬೇಕಂತ ಹೇಳಿ. ಅದನ್ನ ಈಗ ಅದ ಮಾತಿಗ ನಂಬ್ಕೊಂಡ್ ನಡಿ ಅಂತಂದ್ಲೆ ನನ್ಗ ಬೈದ್ಲು. ಅಡ್ಡಿಲ್ ಹುಡುಗಿ. ಈಗ ಯಾವ ಊರಕಿ, ಏನು, ಯಾರ ಮನಿತನ ಎಲ್ಲ ಹೇಳು. ನಮಗೇನಾರ ಮನ್ಸಿಗೆ ಬಂತಂತಂದ್ರೆ ಹೋಗಿ ನೋಡ್ಕೊಂಡ್ ಬರಾಕ್ ಬರ್ತೈತಿ. ಇದಿಷ್ಟು ಆಕಿಂದು ಬಯೋಡಾಟಾ ಬೇ. ಅಂದ್ರ ಹುಡುಗಿ ಹೆಸರು ಪ್ರಿಯಾ. ಒಬ್ಬನ ಅಣ್ಣ ಅದಾನ, ಅಣ್ಣನ ಮದುವೆ ಆಗೈತಿ. ಈಗ ಒಬ್ಬಾಕಿ ಉಳ್ದಾಳ. ಅಲ್ಲಲ್ಲ, ಹಿಂಗ ಪ್ರೀತಿ ಮಾಡಕತ್ತಿದ್ದಲ್ಲ, ನಿನ್ ಹಿಂದ ಹುಟ್ಟದಕ್ಕೆ ನಿನ್ ತಂಗಿದಾಳ ಅನ್ನೋದು ತಲೆಯಾಗ ಐತಿಲ್ಲ. ಈಗ ನೀ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೆ ಅಂದ್ರ ನಾಳೆ ಆಕಿನ ಜೀವನಕ್ಕೆ ಕೂತಾಕಿತ್ತು. ಆಕಿ ಖರ್ಚಾಗೋದು ವಜ್ಜಾಕಿದ್ಲು. ಇಲ್ಲ ಬೇಯಮ್ಮ, ನನ್ಗ ಅವಾಗ ಗೊತ್ತಾಗ್ಲಿಲ್ಲ. ಈಗ ನನ್ಗ ಎಲ್ಲಾರು ಬೇಕು ಬೇಯಮ್ಮ. ನೀವೀಗ ಒಪ್ಕೊಂಡ್ ಮದ್ವೆ ಮಾಡಿದ್ರ ಏನು ತ್ರಾಸ ಆಗಂಗಿಲ್ಲ. ಅದ್ರ ಬಗ್ಗೆ ನೀ ಹೇಳ್ಬೇಡ ನಮಗ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನಮಗ್ ಗೊತ್ತೈತಿ. ನೋಡಪ್ಪ, ಅದ್ಯಾದ ಮನಿ ಅಂತ ಗೊತ್ತದಾರೆ ನಿನಗ? ಅವ್ರ ಎಲ್ಲೋ ಕೇಳ್ದಂಗ ಐತ್ ಬೇ ಅವ್ರ ಮನೆ ಹೆಸರು. ನಾ ವಿಚಾರಿಸ್ತೀನಿ ತಗೋ. ಇಲ್ಲಾಂದ್ರ ಆ ಊರಿಗೆ ಹೋಗಿ ಆ ಹುಡುಗಿ ಏನು ಎತ್ತ ಅಂತ ಕೇಳ್ತೇನೆ. ಏನ ಆ ಹುಡುಗಿ ಮನಿತನದ ಹೆಸರು ನೀ ಕೇಳ್ದಂಗಿಲ್ಲ. ಅವ್ ಹೇಳಿದ್ ನೋಡಿ. ಹೌದಾ, ನನಗೂ ಕೇಳ್ದಂಗ ಐತಿ. ಎಲ್ಲೇ ಅಂತ ನೆನಪರ್ವಲ್ದು. ಅದು ನಮ್ ಶಂಕರು ಅದನಲ್ಲ, ನಮ್ ದೋಸ್ತ, ಅವ್ರ ಊರವನವ್ ಅನ್ಸ್ತತಿ. ಹೌದ್ ನೋಡಣ್ಣ, ಆ ಶಂಕರು ಅದನಲ್ಲ ಅವ್ರ ಊರಾಗಿನವ್ರ ತಗೋ. ಅವ ಹೇಳ್ತಿದ್ದ ಅವ್ರದ್ದು ದೊಡ್ಡ ಮನೆತನ. ಹೌದೌದು, ದೊಡ್ಡ ಮನೆತನ. ಎದ್ರದ ಸಲುವಾಗಿ ಅವ್ರ ಮನೆಗೆ ಹೋಗಿ ಅವ ಸಾಲ ಇಸ್ಕೊಂಡಿದ್ದ. ಅದಕ್ಕ ಇವ್ನಿಗೆ ನೆನಪೈತ್ ನೋಡು. ಹಂಗಾರ ಪಟ್ನ ಶಂಕರ್ಗ ಫೋನ್ ಹಚ್ಚು. ಹೆಂಗ ಏನು ಹುಡುಗಿ ಕೇಳ್ಕೊಂಬ, ಮುಂದುವರೆಯಕ್ ಬರ್ತೈತಿ. ಅಷ್ಟೇ ಮಾಡ್ತೇನೆ ತಡಿ. ಏನ್ ಬೇವಾ ಅವಂಗ ಫೋನ್ ಹಚ್ಚಿ ಕೇಳ್ಕೊಳ್ಳೆ ಹುಡುಗಿ ಬಗ್ಗೆ? ಕೇಳ ಎಲ್ಲಾ ಚಲೋ ಐತಂದ್ರ ನಾಳಿಲ್ಲ ನಾಡ್ದಂಗ ಹೋಗಿ ನೋಡ್ಕೊಂಡ್ ಬರಾಕ್ ಬರ್ತೈತಿ. ಆತ್ ಬೇವಾ, ಈಗ ಫೋನ್ ಹಚ್ಚಿ ಕೇಳ್ಕೊಂಡ್ ಬರ್ತೇನೆ ತಗೋ. ಹಂಗ ಒಂದಿಟ್ಟು ನಿನ್ ಹೆಂಡತಿಗೂ ಕೇಳ ಏನಕಿನ ಮನಸ್ಥಿತಿ ಅಂತ ಹೇಳಿ. ಏನ ಹೆಂಗೀಗ? ಆತ, ನೀವೆಲ್ಲ ವಿಚಾರಿಸಿ ಎಲ್ಲ ಮಾಡ್ತೀರಂದ್ರ ನನಗೇನ್ ತಕರಾರಿಲ್ಲ. ಅತ್ತೇರ್ ಹೆಂಗ್ ಹೇಳ್ತಾರ ಹಂಗ. ಆತಂಗಾರ ಅವ ಶಂಕರು ಫೋನ್ ಮಾಡಿ ಕೇಳ್ಕೊಂಡ್ ಬರ್ತೇನೆ. ಏನ್ ಹೇಳ್ತಾರ ನೋಡೋಣ. ಮುಂದಿಂದ ಮುಂದುವರೆಯಕ್ ಬರ್ತೈತಿ. ಎಲ್ಲಾ ಚಲೋ ಐತಂದ್ರ ಮದ್ವಿ ಮಾಡಕ್ ಬರ್ತೈತಿ. ಆತ ಅದ್ಗೆಮ್ಮ ಈಗ ಆಗದಾಗೈತ್ರಿ. ಈಗ ನೀವ ಒಂದಿಟ್ಟು ದೊಡ್ಡ ಸ್ಥಾನದಾಗ ನಿಂತ್ಕೊಂಡು ಅವ್ರ ಮದ್ವಿ ಮಾಡ್ಕೊಡ್ಬೇಕು. ಎಲ್ಲಾ ಚಲೋ ಐತಂತ ಅಂದಾಗ ಮದ್ವಿ ಮಾಡ್ಕೊಡೋದ್ರಾಗ ಏನ್ ತ್ರಾಸ ಇಲ್ಲಲ್ರಿ. ಈಗ ನೀವು ನೋಡಿ ಮಾಡಿದ್ರ ಹುಡುಗಿ ಚಲೋ ಇರ್ತಾಳಂತ ಏನ್ ಗ್ಯಾರಂಟಿ? ಹೌದಲ್ಲ? ಹೌದು ಸಾವಿತ್ರವ್ವ. ಯಾಕ ಆಕಿ ಸರೋಜಕ್ಕನ ಮಗಳದು ಗೊತ್ತಿಲ್ಲ ನಿನಗ? ಹೌದು ಬಿಡ್ರಿ, ಗೊತ್ತೈತಿ. ಆತ, ನೀವೆಲ್ಲಾರು ಹೆಂಗ್ ಅಂತೀರಿ ಹಂಗ. ಏನ್ಪಾ ಫೋನ್ ಮಾಡಿದ್ದನ? ಏನ ಸಿಕ್ರನ ಫೋನಿಗ? ಏನಂದ್ರ ಹುಡುಗಿ? ಯವ್ವ, ಹುಡುಗಿ ಅಂತೂ ಭಾಳ ಚಲೋ ಅದಾಳಂತ. ಅಂತ ಮನೆತನದ ಹುಡುಗಿ ನಿಮ್ಗೆ ಸಿಗ್ಬೇಕಂದ್ರ ಭಾಳ ಪುಣ್ಯ ಮಾಡಿರಿ. ನೀವ ನೋಡಿ ಮಾಡಿದ್ರು ಅಂತ ಹುಡುಗಿ ಸಿಕ್ತಿದ್ಲೇ ಇಲ್ಲ ಗೊತ್ತಿಲ್ಲ. ಕಣ್ ಮುಚ್ಚಿ ಮದ್ವಿ ಮಾಡ್ಕೊಡ್ಬೋದು, ಏನು ಒಂದ್ ಕಪ್ ಚುಕ್ಕಿ ಇಲ್ಲ ಅಂತ ಅಂದ್ರು. ಮತ್ತೆ ಮನಿ ಕೆಲಸ ಅದು? ಮನಿ ಕೆಲಸ ಎಲ್ಲ ಅದು ಮಾಡ್ಕೊಂಡು ಹೋಗ್ಕಾಳಂತ. ಅವ್ರ ಮನೆಗೂ ಮಾಡ್ತಿರ್ತಾಳಂತಕಿ. ಬಹಳ ಶ್ರೀಮಂತರಂತೇನಪ್ಪ? ಶ್ರೀಮಂತ್ರ ಅಲ್ವೇ, ಹಂಗ ಒಂದ್ ಸ್ವಲ್ಪ ಪರವಾಗಿಲ್ಲ, ನಮ್ ಹಂಗ ಅದಾರ. ಹಂಗಾರ ಅಡ್ಡಿ ಇಲ್ಪ. ಬಹಳ ಶ್ರೀಮಂತರ ಮನಿ ಹುಡುಗಿಯರ್ ಬ್ಯಾಡ ನಮಗ. ಹೌದ್ ಬೇ, ಅವ್ರು ಅಷ್ಟೇನ್ ಶ್ರೀಮಂತ್ರಿಲ್ಲ. ಅವ್ರ ಅಪ್ಪಾರದು ಹೊಲ ಮನಿ ಕೆಲಸ ಐತಿ. ಅವ್ರನ್ನ ಯಾವ್ದೋ ಕಂಪನಿ ಕೆಲ್ಸಕ್ಕೆ ಹೋಗಾನಂತ. ಹಂಗ ಪರವಾಗಿಲ್ಲ, ಚಲೋ ಐತಿ ಮನಿ. ತೀರಾ ಬಡವರು ಅಲ್ಲ, ಬಾಳ ಶ್ರೀಮಂತರು ಅಲ್ಲ. ಅದಕ್ಕ ಅವ್ರ ಮನ್ಯಾಗ ಈಗ ಎಲ್ಲ ಕೆಲಸ ಕಲ್ತಾಳಕಿ. ಹಂಗ ಹೊರಗೂ ಈಗ ಡಿಗ್ರಿ ಮುಗಿಸಿದ್ಲಲ್ಲ, ಅದಕ್ಕ ಸದ್ಯಕ್ಕೆ ಮದುವೆ ಆಗೋ ತನಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಕಳ್ಸಾರ. ಮತ್ತೀಗ ಮದುವೆ ಆದ್ಮೇಲೆ ಬ್ಯಾಡ ಅಂತ ಬಿಡ್ತಾಳಂತನ? ಅದೆಲ್ಲ ಅವ್ರಿಗೇನ್ ಗೊತ್ತಿರ್ತೈತಿ? ಈಗ ಅವ್ರ ಮನೆಗೆ ಫೋನ್ ಮಾಡಿ ಹೇಳ್ಬೇಕು. ಯವ್ವ, ನೀ ಮಾತಾಡ್ಬೇಡ ನನ್ ಜೋಡಿ. ಯಾಕೆ ಹಂಗ ಮಾಡ್ತೀಯ ಹುಡುಗ? ಹೇಳ್ಬಾ ಪ್ರಕಾಶ. ಅದು ಆಕಿ ಕೆಲಸ ಮಾಡಕತ್ತಾಳ ಖರೆ. ನಾವು ಹ್ಞೂ ಅಂದ್ರ ಮುಂದುವರಿತಾಳಂತ, ಇಲ್ಲ ಅಂದ್ರ ಬಿಡ್ತೇನೆ ಅಂತ ಅಂದಾಳ. ಆತಲಪ್ಪ, ಎಲ್ಲಾ ರೀತಿಯಿಂದಾನು ಹೊಂದ್ಕೊಂಡು ಹೋಗ್ಕಾಳಕಿ. ಮತ್ತಿನ್ನೇನು? ಹೌದಾ ಸಾವಿತ್ರಿ, ಈಗ ಆಕಿ ಕೆಲಸ ಮಾಡಕತ್ತಾಳ. ಕೆಲವೊಂದು ಹುಡುಗಿಯರಿಗೆ ಇರ್ತಾವ, ನಾನು ಓದೇನಿ, ನಾ ಕೆಲಸ ಮಾಡಕತ್ತೀನಿ, ನಾ ಮದುವೆ ಆದ್ಮೇಲೆ ಯಾಕೆ ಕೆಲಸ ಬಿಡ್ಬೇಕು ಅಂತ ಹೇಳಿ. ಈಗ ನಮ್ಮ ಮನೆ ಹೆಂಗ್ ಹೇಳ್ತೇವೆ ಹಂಗೆ ಕೇಳ್ತೇನೆ ಅಂದಾಳಲ್ಲಕಿ. ನಿನಗ್ ಬೇಕಾತು ಕೆಲ್ಸ ಕಳ್ಸು, ಬೇಡಾತು ಮನೆಗೆ ಇರಿಸು. ಹೌದ್ರಿ ಅದಕ್ಕೆ ಮರ, ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಲಿ ಬಿಡ್ರಿ. ಆಫೀಸ್ ಕೆಲಸ ಮಾಡ್ತೇನೆ ಅಂತ ಹೇಳಿ ಮನಿ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು? ನಿನಗ್ರಿ ಏನ್ ಕಮ್ಮಿ ಆಗೈತಿ? ಒಬ್ಬಕಿನ್ ಕೆಲ್ಸಕ್ಕೆ ಇಟ್ಕೋ. ಈಗ ಮೊದ್ಲು ಇವೆಲ್ಲ ಮಾತಾಡೋದ್ ಬೇಡ. ಅವ್ರ ಮನ್ಯಾಗ ಫೋನ್ ಹಚ್ಚಿ ಮಾತಾಡೋಣ. ಅವ್ರೆಲ್ಲ ಹ್ಞೂ ಒಂದು ಒಪ್ಪಿಗೆ ಕೊಟ್ರು ಅಂದ್ರ ಕನ್ಯಾ ನೋಡಕ್ ಹೋಗಕ್ ಬರ್ತೈತಿ. ಹೆಂಗ್ ಪಾ ಪ್ರಕಾಶಿ? ಹ್ಞೂ ಕಾಕ, ಹಂಗಾಗ್ಲಿ. ಹಂಗಾರ ಅವ್ರ ಅಪ್ಪಾರ್ದು ಫೋನ್ ನಂಬರ್ ಕೊಡು, ನಾವು ಫೋನ್ ಹಚ್ಚಿ ಮಾತಾಡ್ತೇವೆ. ದೊಡವ, ಹಂಗಾರ ಮಾತುಕತೆ ಮುಂದುವರ್ಸಕ್ ಅಡ್ಡಿ ಇಲ್ಲ. ನೀ ಹೆಂಗಂತಿ ನೋಡು. ಆತ್ ಬಿಡಪ್ಪ, ಏನ್ ಮಾಡೋದೈತಿ ಮತ್ತೀಗ? ಅವ್ ಯಾಡೋ ಪಿರುತಿ ಮಾಡ್ಯಾವ. ಮತ್ತ ಎಲ್ಲಾ ಚಲೋ ಐತಿ ಅಂತ ಅಂದ್ರ ಬ್ಯಾಡ ಅನ್ನಕ್ ನಾವ್ ಯಾರು? ಹೌದಲ್ಲ? ಕೆಲಸದಾಗ ಅದಾವು, ಹುಡುಗಿ ಮನಿ ಕಡೆನು ಚಲೋ ಅದಾರ ಅಂತಾರ. ಮತ್ತ ಆಕಿನೂ ಮತ್ತ ನಮ್ಮ ಮನೆ ಹೆಂಗ್ ಹೇಳ್ತೇವಿ ಹಂಗ್ ಕೇಳ್ತೇನೆ ಅಂತ ಅಂದಾಳಂತ ಅವ್ನ ಮುಂದ. ಆತಲ್ಲ ಮತ್ತಿನ್ನೇನ? ಈಗ ನಮ್ ಕೆಲ್ಸಕ್ ಬೇಕಾದ್ರೆ ಕಳ್ಸಿದ್ರತ್ತು, ಬ್ಯಾಡಾದ್ರೆ ಬಿಡ್ಸಿರತ್. ಹೌದಲ್ಲ? ಇದನ್ನೆಲ್ಲ ಮುಂದ ಮಾತುಕತೆ ಮಾಡ್ತೇವೆ ನೋಡು, ಅವಾಗ ವಿಚಾರ್ಸಕ್ ಬರ್ತೈತಿ ತಗೋ. ಹೌದ್ ದೊಡವ, ಬೇಕಾದ್ರೆ ಕಳಿಸ್ರಿ, ಬ್ಯಾಡಾದ್ರೆ ಬಿಡಿಸ್ರಿ. ಬೇಕಾತಂದ್ರೆ ಒಂದ್ ಸ್ವಲ್ಪ
ಸ್ವಲ್ಪ ವರ್ಷ ಆಕಿ ಕೆಲ್ಸಕ್ಕೆ ಹೋಗ್ಲಿ. ಯಾಕಂದ್ರೆ ಅವ್ರದ್ದು ನಾಳೆ ಮಕ್ಳು ಮರಿ ಅಂತ ಆದ್ರೆ ಅವ್ರಿಗೂ ಒಂದಿಟ್ಟು ಕೈಯಾಗ ರೊಕ್ಕ ಬೇಕಾಕೈತಿ. ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ. ನೀವು ಅದ್ರಾಗೇನು ಮಧ್ಯಸ್ಥಿಕೆ ವಹಿಸಕ್ ಹೋಗ್ಬೇಡ್ರಿ. ಆಕಿಗೆ ಬೇಕಾದ್ರ ಹೊಕ್ಕಳ ಬ್ಯಾಡಾದ್ರೂ ಬಿಡ್ತಾಳ, ಅದನ್ನ ಇವನ್ ಮೇಲೆ ಬಿಟ್ಬಿಡ್ರಿ. ಹೆಂಗವ ಸಾವಿತ್ರಿ, ನಡೀತತಿಲ್ಲ? ನಡೀತದ ತಗೋರಿ. ಆತ ನಿನಗ ಕೆಲಸ ಮಾಡಕ್ಕಾದ್ರೆ ಮಾಡು, ಇಲ್ಲಾರ ಯಾರ ಕೆಲ್ಸದಕ್ಕೆ ಇಡೋಣಂತ. ತಲೆ ಕೆಡ್ಸ್ಕೊಬೇಡ, ಇಷ್ಟಿಷ್ಟಕ್ಕೆಲ್ಲ ಬಾಳ ತಲೆಯಾಗ ತಗೊಳಕ್ ಹೋಗ್ಬಾರ್ದು. ಆತ್ರಿ ಅತ್ತಾರ. ಯಪ್ಪ ಪ್ರಕಾಶ, ಅವ್ರ ಫೋನ್ ನಂಬರ್ ಕೊಡು, ನಾನು ಅಣ್ಣ ಮಾತಾಡಿ ಏನಂತಂದೇಳಿ ಹೇಳ್ತೀವಿ. ಹಾ ಕಾಕ, 98 4. ಆತ್ ತಗೋ, ಫೋನ್ ನಂಬರ್ ಸಿಕ್ಕೈತಿ. ನಾವು ಫೋನ್ ಹಚ್ಚಿ ವಿಚಾರಿಸ್ತೇವಂತ. ಈಗ ಸದ್ಯಕ್ಕೆ ನೀ ಏನು ಭಾಳ ಇದು ಮಾಡಕ್ ಹೋಗ್ಬೇಡ. ಆ ಹುಡುಗಿಗೂ ಹೇಳ್ಬಿಡು. ಆತ್ ಕಾಕ. ಹೋಗ್ ಒಂದಿಟ್ಟು ಮುಖ ಅದು ತೊಳ್ಕೊ, ಚಂದಾಗ ರೆಡಿ ಆಗು. ಏನ್ ಮುಖ ನೋಡಕ್ ಆಗವಲ್ದು ಒಬ್ಬೊಬ್ರದ್ದು ಮುಖ, ಹರಳೆಣ್ಣಿ ಕುಡ್ದಂಗಾಗೈತೆ, ಹರಳೆಣ್ಣಿ. ಹೋಗ್ಪ ಪ್ರಕಾಶಿ, ಬಾಳ ಬೇಜಾರ್ ಮಾಡ್ಕೊಳಕ್ ಅದು ಹೋಗ್ಬೇಡ. ಎಲ್ಲಾರು ಮತ್ತೆ ಇರೋದ ಇಂಥವು ಎಲ್ಲಾರ ಮನ್ಯಾಗೂ. ನೀವು ಪ್ರೀತಿ ಮಾಡಿರಿ ಅಂತಂದ ಹೇಳಿ ಎಲ್ಲಾರು ನಿಮ್ಗ ಒಪ್ಕೊಂಡ್ಬಿಡೋದಿಲ್ಲ. ಇಂಥವ್ ಬಂದ ಬರ್ತಾವ್. ಹೋಗ್ ಕೈಕಾಲ್ ಮುಖ ತೊಳ್ಕೊಂಡು ಒಂದಿಟ್ಟು ದೇವ್ರಿಗೆ ಕೈ ಮುಗುದ್ ಬಾ. ಆ ಹುಡುಗಿಗೂ ಹೇಳ, ಹಿಂಗಾಗೈತಿ ನಮ್ಮ ಮನೆ ಹಿಂಗ ಅಂದಾರ ಅಂತಂದ ಹೇಳಿ. ನಿಮ್ ದೊಡ್ಡಪ್ಪ ಅಂತ ನೋಡಿ, ನಿಮ್ ಕಾಕ ನಿಮ್ಮಪ್ಪ ಫೋನ್ ಮಾಡಿ ಮಾತಾಡ್ತಾರ ಅವ್ರ ಅಪ್ಪನ ಜೋಡಿ. ಏನ ಆತ್ ಬೇ. ಒಬ್ರು ಅವ್ರ ಮಗಳ ಬರ್ತಡೇ ಐತಂತ್ರಿ, ವಿಶ್ ಮಾಡ್ರಿ ಅಂತ ಕೇಳಿದ್ರು. ನೀವು ನಿಮ್ಮ ಹೆಸರು ಹೇಳಿಲ್ಲ ರೀ, ಹಾಗಾಗಿ ನನಗೆ ಗೊತ್ತಿಲ್ಲ. ಮತ್ತು ನಿಮ್ದು ಈ ಮೆಸೇಜ್ ಮಾಡಿದ್ರೊಳಗಡೆ ನೇಮು ಅಕ್ಷಿತಾ ಅಂತಾನೆ ಐತಿ. ಹಾಗಾಗಿ ಅಕ್ಷಿತಾ ಅಂದ್ರೆ ನಿಮ್ಮ ಮಗಳ ಹೆಸರು ಅಂದ್ರೆ ಅದು ನಿಮ್ಮ ಹೆಸರಲ್ಲ ಅಂತಂದು ಹೇಳಿ ಹೆಸರು ತಗೊಂಡಿಲ್ಲ. ಆಯ್ತ್ರಿ, ಪರವಾಗಿಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು ಅಕ್ಷಿತಾ ಪುಟ್ಟ. ನಿನಗೆ ಆ ದೇವರು ಒಳ್ಳೆ ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಂತೀನಿ. ಆಯ್ತ್ರಿ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿದ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ದಿನ ಶುಭವಾಗಿರ್ಲಿ ರೀ.